ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮಳೆ ನಿಂತರೂ ಮಳೆ ಹನಿ ನಿಲ್ಲೋದಿಲ್ಲ ಅನ್ನುವ ಹಾಗೆ ಆಪರೇಷನ್ ಸಿಂಧೂರ್ನ ಸ್ಥಗಿತಗೊಳಿಸಿದರೂ ಕೂಡ, ಕದನ ವಿರಾಮವನ್ನು ಘೋಷಿಸಿದರೂ ಕೂಡ ಅದರ ಕುರಿತಾದಂಥ ಚರ್ಚೆಗಳು ಇನ್ನೂವರೆಗೂ ನಿಲ್ತಾನೇ ಇಲ್ಲ. ಅದರಲ್ಲಿ ಹೆಚ್ಚು ಈಗ ಸುದ್ದಿಯಲ್ಲಿ ಗ್ರಾಸ ಆಗಿರೋ ವ್ಯಕ್ತಿ ಭಾರತದ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜಯಶಂಕರ್. ಡಾಕ್ಟರ್ ಎಸ್ ಜಯಶಂಕರ್ ಅವ್ರಿಗೆ ಫ್ರಾಂಕ್ಫರ್ಟರ್ ಅನ್ನುವಂಥ ಜರ್ಮನಿಯ ಪತ್ರಿಕೆ ಒಂದು ಸಂದರ್ಶನವನ್ನು ಮಾಡುತ್ತೆ. ಸಂದರ್ಶನದಲ್ಲಿ ಸಂದರ್ಶಕಿ ಕೇಳ್ತಾರೆ, ಮಿಸ್ಟರ್ ಜಯಶಂಕರ್, ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಕದನ ವಿರಾಮವನ್ನು ಘೋಷಿಸಲಿಕ್ಕೆ ಅಮೇರಿಕೆ ಕಾರಣೀಭೂತವಾ? ಜಗತ್ತು ಅಮೇರಿಕೆಗೆ ಋಣಿಯಾಗಿರಬೇಕಾ ಯುದ್ಧ ನಿಲ್ಲಲಿಕ್ಕೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಅತ್ಯಂತ ಸಂದಿಗ್ಧವಾದ ಪ್ರಶ್ನೆ, ಜಾಗತಿಕ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುವಂಥ ಪ್ರಶ್ನೆ. ಇದಕ್ಕೆ ಎಷ್ಟು ನಾಜೂಕಾಗಿ ಉತ್ತರವನ್ನು ಹೇಳ್ತಾರೆ ಡಾಕ್ಟರ್ ಜಯಶಂಕರ್ ಅಂದರೆ, ಅವ್ರು ಹೇಳ್ತಾರೆ, ನಮ್ಮ ಭಾರತದ ಸೈನ್ಯ ಪಾಕಿಸ್ತಾನದ ಸೈನ್ಯ ತಲೆಬಾಗುವ ಹಾಗೆ ಮಾಡಿದರು. ಆವಾಗ ಪಾಕಿಸ್ತಾನದ ಸೈನ್ಯ ದಯವಿಟ್ಟು ಕದನ ವಿರಾಮವನ್ನು ಘೋಷಿಸಿ ಅಂತ ನಮ್ಮ ಹತ್ರ ಮನವಿಯನ್ನು ಮಾಡ್ಕೊಂಡು ಬಂತು. ಹಾಗೆ ಅವರು ಕದನ ವಿರಾಮಕ್ಕಾಗಿ ಬೇಡಿಕೆ ಇಡುವ ಹಾಗೆ ಮಾಡಿದ್ದು ಭಾರತದ ಸೈನ್ಯ. ಹೀಗಾಗಿ ಭಾರತದ ಸೈನ್ಯಕ್ಕೆ ನಾವು ಋಣಿಯಾಗಿರಬೇಕು. ನೋಡಿ, ಒಬ್ಬ ವಿದೇಶಾಂಗ ಸಚಿವ ಎಷ್ಟು ಕೌಶಲ್ಯದಿಂದ ಎಷ್ಟು ನಾಜೂಕಾಗಿ ಮಾತನಾಡಬೇಕು ಅನ್ನೋದಕ್ಕೆ ನಮ್ಮ ಡಾಕ್ಟರ್ ಜಯಶಂಕರ್ ಅಭೂತಪೂರ್ವ ಸಾಕ್ಷಿಯಾಗಿ ನಿಲ್ತಾರೆ. ಇವತ್ತು ಜಗತ್ತಿನಲ್ಲಿ ಅತಿ ದೊಡ್ಡ ತಲೆನೋವು ಯಾವ ವಿಷಯ? ಯಾರೂ ನಿರೀಕ್ಷೆ ಮಾಡಿರೋದಿಲ್ಲ. ಭಾರತ ಈ ಮಟ್ಟಿಗೆ ಬೃಹದಾಕಾರವಾದಂಥ ಬಲಾಢ್ಯವಾದಂಥ ಸೈನ್ಯ ಹೊಂದಿದೆ ಅಂತ ಅಮೆರಿಕೆಯೂ ಭಾವಿಸಿರಲಿಲ್ಲ, ಚೈನಾ ಭಾವಿಸಿಯೇ ಇರಲಿಲ್ಲ, ಪಾಕಿಸ್ತಾನ ಇಂಥದ್ದೊಂದು ರಿಟಾಲಿಯೇಷನನ್ನು ನಿರೀಕ್ಷೆ ಮಾಡಿರಲಿಲ್ಲ, ಊಹಾತೀತವಾಗಿತ್ತು. ಜಗತ್ತಿನ ಇತರ ರಾಷ್ಟ್ರಗಳು ಕೂಡ ನಿಬ್ಬೆರಗಾದವು. ನೋಡಿ, ಕ್ವಾಡ್ನಲ್ಲಿ 4 ದೇಶ ಇದ್ದಾವೆ: ಭಾರತ, ಅಮೇರಿಕಾ, ಆಸ್ಟ್ರೇಲಿಯಾ, ಜಪಾನ್. ಯಾವಾಗಲೂ ಒಗ್ಗಟ್ಟಾಗಿರುವಂಥ 4 ರಾಷ್ಟ್ರಗಳು. ಅಮೇರಿಕೆ ಏಪ್ರಿಲ್ 22ಕ್ಕೆ ಈ ರೀತಿಯಾದಂಥ ಭಯೋತ್ಪಾದಕ ದಾಳಿ ಆದ ತಕ್ಷಣ ಡೊನಾಲ್ಡ್ ಟ್ರಂಪ್ ಭಯೋತ್ಪಾದನೆಯನ್ನು ನಾವು ಸಹಿಸುವುದಿಲ್ಲ ಅಂತ ಅಮೆರಿಕೆಯ ಪರವಾಗಿ ಹೇಳ್ಬಿಡ್ತಾರೆ. ಅದಾದಮೇಲೆ ಮೇ 7ಕ್ಕೆ ಆದಂಥ ಕಾರ್ಯಾಚರಣೆಯ ನಂತರವೂ ಕೂಡ ಈ ಆಸ್ಟ್ರೇಲಿಯಾ ಆಗಲಿ ಈ ಜಪಾನ್ ಆಗಲಿ ಒಂದೇ ಒಂದು ಶಬ್ದವನ್ನು ಇಲ್ಲಿವರೆಗೂ ಮಾತಾಡಿಲ್ಲ. ಅಂದರೆ ಜಗತ್ತು ಈ ರೀತಿಯಾದಂಥ ಪ್ರತೀಕಾರವನ್ನು ನಿರೀಕ್ಷೆ ಮಾಡಿರಲಿಲ್ಲ. ನಿನ್ನೆಗೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ 11 ವರ್ಷಗಳದು. ನಿನ್ನೆಗೆ 11 ವರ್ಷಗಳ ಹಿಂದೆ ಭಾರತಕ್ಕೆ ಏನಂತ ಕರಿತಿದ್ರು ಗೊತ್ತಾ? ಫ್ರೆಜೈಲ್ 5 ಅಂತ ಕರೆಯೋರು. ಅಂದರೆ ಬಿದ್ದು ಹೋಗುವಂಥ, ಒಡೆದು ಹೋಗುವಂಥ, ನಶಿಸಿ ಹೋಗುವಂಥ, ಹಾಳಾಗಿ ಹೋಗುವಂಥ 5 ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತವು ಒಂದಾಗಿತ್ತು. ಭಾರತದ ಸೈನ್ಯಕ್ಕೆ ಕಾಲಲ್ಲಿ ಬೂಟ್ ಇರ್ತಿರಲಿಲ್ಲ. ಜವಾಹರ್ಲಾಲ್ ನೆಹರು ತನ್ನ 555 ಸಿಗರೇಟನ್ನು ವಿಮಾನದಲ್ಲಿ ತರಿಸ್ಕೋತಾ ಇದ್ದರು. ನೀವು ಇತಿಹಾಸದ ಪುಟಗಳನ್ನು ತೆಗೆದಾಗ ಇಂಥವೆಲ್ಲ ಅಪಸವ್ಯಗಳು ಕಾಣಿಸ್ತವೆ ಮತ್ತು ಭಾಳ ದುಃಖ ಆಗತ್ತೆ. ಒಬ್ಬ ಮುತ್ಸದಿ ಪ್ರಧಾನಮಂತ್ರಿಯಾಗಿದ್ದವನು ಹೇಗೆ ತನ್ನ ನಡೆಯನ್ನು ಇಟ್ಕೋಬೇಕು, ಹೇಗೆ ಒಂದು ದೇಶವನ್ನು ಮುಂದೆ ತರಬೇಕು ಅನ್ನುವಂಥ ಸಂಕಲ್ಪ ಇರಬೇಕು ಅನ್ನೋದು ಈ 11 ವರ್ಷಗಳಲ್ಲಿ ನಾವು ಕಾಣಬಹುದು. 11 ವರ್ಷಗಳ ಹಿಂದೆ ಕಾಲು ಕೆರೆದುಕೊಂಡು ಬರ್ತಾ ಇದ್ದಂಥ ಚೈನಾ ಈಗ ಆಲೋಚನೆ ಮಾಡಬೇಕಾದಂಥ ಸ್ಥಿತಿಗೆ ಬಂದು ನಿಂತಿದೆ. ಯಾವಾಗ ಆಪರೇಷನ್ ಸಿಂಧೂರ್ ಆಗ್ತದೆ ಆವಾಗ. ಕರಾರುವಕ್ಕಾಗಿ ನಿಯೋಜಿತ ಅವಧಿಯಲ್ಲಿ ಸ್ವಲ್ಪವೂ ಆಚೆ ಈಚೆ ಆಗಲಾದೆ ನಿಖರವಾಗಿ 9 ಕೇಂದ್ರಗಳನ್ನು ಭಸ್ಮ ಮಾಡಿದ್ದಾರೆ. ಅಂದರೆ ಯಾವುದೇ ಸಿವಿಲಿಯನ್ ಏರಿಯಾದ ಮೇಲೆ ಒಂದಿಷ್ಟು ಕೊಂಚಿತ್ತೂ ಕೂಡ ಯಾವುದೇ ಸಮಸ್ಯೆ ಆಗಲಾರ್ದಾಗೆ ಒಂದು ಟಾರ್ಗೆಟ್ ನಮ್ಮ ಸೈನ್ಯ ಮುಟ್ಟಿದೆ ಅಂತಾದರೆ ಭಾರತದ ಸೈನ್ಯದ ತಾಕತ್ತು ಹೆಂಗಿರಬೇಕು ಅನ್ನೋದನ್ನು ಆಲೋಚನೆ ಮಾಡಿ. ಈಗ ಅತಿ ಹೆಚ್ಚು ಮುಜುಗರವನ್ನು ಅನುಭವಿಸ್ತಾ ಇರೋರು ಯಾರು? ಖಂಡಿತವಾಗಿ ಪಾಕಿಸ್ತಾನ ಅಲ್ಲ. ಪಾಕಿಸ್ತಾನ ಯಾವತ್ತಿಗೂ ತನ್ನ ಸ್ಥಿತಿ ಏನಿದೆ ಅಂತ ಅದಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ. ಆದರೆ ನಾಟಕವನ್ನು ಮಾಡ್ಕೊಂಡು ಓಡಾಡುತ್ತೆ. ಭಾರತದ ವಿರುದ್ಧ ನಾನು ಭಾರಿ ಪ್ರಬಲವಾಗಿರುವಂಥ ವ್ಯಕ್ತಿ ಅನ್ನುವ ಹಾಗೆ ನಾಟಕ ಮಾಡ್ಕೊಂಡು ಓಡಾಡುತ್ತೆ. ಇದು ಛದ್ಮವೇಷವನ್ನು ಧರಿಸಿದೆ ಅಂತ ಉಳಿದ ಎಲ್ಲ ರಾಷ್ಟ್ರಗಳಿಗೂ ಗೊತ್ತಿದೆ. ಆ ಕಡೆ ಚೈನಾಗೂ ಗೊತ್ತಿದೆ, ಈ ಕಡೆ ಅಮೆರಿಕಾಗೂ ಗೊತ್ತಿದೆ, ಉಳಿದ ಇಸ್ಲಾಮಿಕ್ ರಾಷ್ಟ್ರಗಳಿಗೂ ಗೊತ್ತಿದೆ. ಏಕೆಂದರೆ ಯಾವುದೇ ಇಸ್ಲಾಮಿಕ್ ರಾಷ್ಟ್ರಗಳ ಬಳಿ ಇದು ಹೋದಾಗಲೂ ಕೂಡ ದುಡ್ಡನ್ನೇ ಕೇಳಿರೋದೇ ವಿನಃ ಬೇರೆ ಯಾವುದೇ ರೀತಿಯಾದಂಥ ಬಾಂಧವ್ಯವನ್ನು ಅದು ಬೆಳೆಸಲಿಕ್ಕೆ ಆಗಲೇ ಇಲ್ಲ ಪಾಕಿಸ್ತಾನಕ್ಕೆ.
ಎಲ್ಲಿಂದ? 1948ರಿಂದ ಇಲ್ಲಿವರೆಗೂ ಅದಕ್ಕೆ ಸಾಧ್ಯವೇ ಆಗಿಲ್ಲ. 1971ರಲ್ಲಿ ಉದಯವಾದಂಥ ಬಾಂಗ್ಲಾದೇಶ ಅಂದರೆ ಪೂರ್ವ ಪಾಕಿಸ್ತಾನ ಆರ್ಥಿಕವಾಗಿ ಎಷ್ಟು ಮುಂದೆ ಬಂದುಬಿಡ್ತು ಅಂದರೆ, ಪಾಕಿಸ್ತಾನ ಇನ್ನೂ ಭಿಕ್ಷಾಟನೆ ಮಾಡ್ತಾನೆ ಇತ್ತು. ಕಾಟನ್ ಎಕ್ಸ್ಪೋರ್ಟ್, ಬಟ್ಟೆ ಎಕ್ಸ್ಪೋರ್ಟಲ್ಲಿ ಬಾಂಗ್ಲಾದೇಶ ಜಗತ್ತು ನಿಬ್ಬೆರಗಾಗುವ ಹಾಗೆ ಬೆಳೆದು ನಿಂತಿತ್ತು. ಈಗ ಬಿಡಿ, ಅದು ಬೇರೆ ವಿಚಾರ, ಅದ್ರ ಬಗ್ಗೆ ಈಗ ಚರ್ಚೆ ಬೇಡ. ನಾನು ಹೇಳ್ತಾ ಇರೋದು ಪಾಕಿಸ್ತಾನದ ಬಗ್ಗೆ ವೈಶ್ವಿಕ ಮಟ್ಟದಲ್ಲಿರುವಂಥ ಸ್ಥಿತಿಗತಿ ಏನು ಅಂತ. ಈಗ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೆ, ಅದೇ ಮುಜುಗರವನ್ನು ಅನುಭವಿಸಿದ್ದು ಯಾರು? ಮುಜುಗರವನ್ನು ಅತಿ ಹೆಚ್ಚು ಅನುಭವಿಸಿದ್ದು ಅಮೇರಿಕ. ಇದಕ್ಕೂ ಅವ್ರಿಗೇನು ಸಂಬಂಧ ಅಂತ ನೀವು ಕೇಳಬಹುದು. ನೋಡಿ, ಯಾವಾಗ ಕದನ ವಿರಾಮ ಆಗತ್ತೋ ಆಗುವುದಕ್ಕಿಂತ ಮುಂಚೆ ಒಂದು ಟ್ವೀಟನ್ನು ಮಾಡಿರ್ತಾರೆ ಡೊನಾಲ್ಡ್ ಟ್ರಂಪ್. ಅವ್ರಿಗೆ ಕೇಳಲಾರದೆ ಕದನ ವಿರಾಮವನ್ನು ಪಾಕಿಸ್ತಾನ ಘೋಷಿಸಲಿಕ್ಕೆ ಸಾಧ್ಯವೇ ಇಲ್ಲ. ಭಾರತ ಅಮೇರಿಕೆಗೆ ಕೇಳಬೇಕಾದ ಅಗತ್ಯ ಇಲ್ಲ. ಒಂದು ಅದ್ಭುತವಾದಂಥ ಮಾತನ್ನು ಈಗ ತಮ್ಮ ಹತ್ರ ಉಲ್ಲೇಖ ಮಾಡಲೇಬೇಕು. ಅದೇನಪ್ಪ ಅಂತಂದರೆ, ಅಮೇರಿಕೆ ಹೆನ್ರಿ ಕಿಸಿಂಜರ್ ಎನ್ನುವಂಥ ಮಾಜಿ ಸೆಕ್ರೆಟರಿ ಆಫ್ ಸ್ಟೇಟ್ಸ್ ಏನಿದ್ರು, ಹೆನ್ರಿ ಕಿಸಿಂಜರ್ ಅಂಥೇಳಿ, ಆತ ಒಂದು ಮಾತನ್ನು ಹೇಳಿದ್ದಾರೆ. ಈತ ನಿವೃತ್ತ. ಆತ ಒಂದು ಮಾತನ್ನು ಏನು ಹೇಳ್ತಾರೆ ಅಂದರೆ, ಅಮೇರಿಕೆ ಜೊತೆ ಸ್ನೇಹ ಇದೆಯಲ್ಲ ಅದು ಭಾರಿ ತುಟ್ಟಿ, ಅಂದರೆ ಭಾರಿ ಅಪಾಯಕಾರಿ. ಅಮೇರಿಕೆ ಜೊತೆಗಿನ ಶತ್ರುತ್ವ ಅದಕ್ಕಿಂತ ದುಬಾರಿ, ಅಪಾಯಕಾರಿ. ಅಂದರೆ ಅವ್ರ ಜೊತೆ ಸ್ನೇಹವನ್ನೂ ಮಾಡಬಾರ್ದು, ಅವ್ರ ಜೊತೆ ಶತ್ರುತ್ವವನ್ನು ಮಾಡಬಾರ್ದು. ಅದರ ಆರ್ಥಿಕ ಸ್ಥಿತಿಯೂ ಆಗಿದೆ, ಅದರ ಸೇನಾ ಬಲಾಢ್ಯತೆಯೂ ಆಗಿದೆ. ಅಂಕಿಅಂಶಗಳಲ್ಲಿ ಹೇಳೋದಾದರೆ ಅಮೇರಿಕೆ ಎಕಾನಮಿ ಇರೋದು $28 ಟ್ರಿಲಿಯನ್. ಸುಮ್ಮನೆ ಆಲೋಚನೆ ಮಾಡಿ ನೋಡಿ, $28 ಟ್ರಿಲಿಯನ್. ಇನ್ನು ಚೈನಾದು $18 ಟ್ರಿಲಿಯನ್. ಭಾರತ ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ನಿನ್ನೆ ಹೊರಹೊಮ್ಮಿದೆ ಅಂತ ಅಂಕಿಅಂಶಗಳು ಬರ್ತಾ ಇದ್ದಾವೆ. ಭಾರತದ ಆರ್ಥಿಕತೆ ಎಷ್ಟು ಅಂದರೆ ಕೇವಲ $5 ಟ್ರಿಲಿಯನ್. ಅಂದರೆ ಅದು 28 ಇದ್ದರೆ ನಾವು 5ರಲ್ಲಿದ್ದೀವಿ. ಇದರ ಜೊತೆ ಶತ್ರುತ್ವ ಯಾವತ್ತಿದ್ರೂ ಕಷ್ಟ. ಹಾಗಂತ ಮೈತ್ರಿ ಅಂತ ನಾವು ನಂಬ್ಕೊಂಡಿದ್ವಿ ಭಾರತದವರು. ಈ ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ಜಿಯೋ ಪೊಲಿಟಿಕಲ್ ವಿಷಯ ಇದೆಯಲ್ಲ, ಇದು ಮಹತ್ತರವಾದಂಥ ಬದಲಾವಣೆಯನ್ನು ಪಡೆಯುತ್ತೆ. ಜೊತೆಗೆ ಒಂದು ಹೊಸ ಶಕೆ ಪ್ರಾರಂಭ ಆಗುತ್ತೆ, ಹೊಸ ಭಾಷ್ಯವನ್ನು ಈ ಡೊನಾಲ್ಡ್ ಟ್ರಂಪ್ ಬರೀತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಏಕೆಂದರೆ ಆತ ನರೇಂದ್ರ ಮೋದಿ ಅವ್ರ ಜೊತೆ ನಡ್ಕೊಂಡ ರೀತಿ ಇದೆಯಲ್ಲ, ಅದು ನಮ್ಮಲ್ಲಿ ಒಂದು ಆಶಾಭಾವವನ್ನು ಹುಟ್ಟುಹಾಕಿತ್ತು. ಮೊದಲನೇದಾಗಿ ಈತ ಎಡಚರರನ್ನು ನಿರಂತರವಾಗಿ ಗೋಳಹಿಕೊಂಡು ಅವ್ರನ್ನ ಹೊರಗೆ ಹಾಕುವಂಥ ಪ್ರಯತ್ನ ಮಾಡಿದ್ದು. ಎರಡನೇದ್ದು, ಚೈನಾದ ಮೇಲೆ ಟ್ಯಾರಿಫನ್ನು ಹೇರಿ ಅವರು ಅಲ್ಲಾಡುವ ಹಾಗೆ, ಕದಲಿ ಹೋಗುವ ಹಾಗೆ ಮಾಡಿದ್ದು. ಮೂರನೇದ್ದು, ರಷ್ಯಾಗೆ ಕೊಟ್ಟಂಥ ಧಮಕಿ ಯುದ್ಧವನ್ನು ನಿಲ್ಲಿಸಿಯೇ ಬಿಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದು. ನಾಲ್ಕನೇದಾಗಿ, ಇಸ್ರೇಲ್ನ ಯುದ್ಧವನ್ನು ಕೂಡ ನಿಲ್ಲಿಸ್ತೀನಿ ಅಂತ ಹೇಳಿದ್ದು. ಇದೆಲ್ಲ ಅತ್ಯಂತ ಅಗ್ರೆಸಿವ್ ಆದಂಥ ಮೂವ್ ಥರ ಕಾಣಿಸ್ತಾ ಇದ್ವು ನಮಗೆ. ಏನಪ್ಪ, ಒಬ್ಬ ಪ್ರೆಸಿಡೆಂಟು ಇರುವ 4 ವರ್ಷಗಳಲ್ಲಿ ಅಲ್ಲಿ 2 ಸಲ ಪ್ರೆಸಿಡೆಂಟ್ ಆಗಲಿಕ್ಕೆ ಸಾಧ್ಯ ಆಗೋದು ಅಮೇರಿಕಾದಲ್ಲಿ. ಪ್ರತಿ ಬಾರಿ ನಮ್ಮಲ್ಲಿ ಎಲೆಕ್ಷನ್ ನಿಂತು 30 ಸಲ 20 ಸಲ ಬಂದು ನಿಲ್ತಾರಲ್ಲ, ಹಾಗೆಲ್ಲ ಆಗಲ್ಲ. ಅಲ್ಲಿ ಪ್ರೆಸಿಡೆಂಟ್ ಆಗೋನಿಗೆ 2 ಅವಕಾಶ. 1ನೇ ಅವಕಾಶ ಡೊನಾಲ್ಡ್ ಟ್ರಂಪ್ ಮುಗಿದು ಹೋಗಿದೆ. 2ನೇ ಅವಕಾಶದಲ್ಲಿ 6 ತಿಂಗಳು ಕಳೆದು ಹೋಗಿದೆ. ಅದಾಗಿ ಜನವರಿ 20ಕ್ಕೆ ಅಧಿಕಾರ ತೊಗೊಂಡಿದ್ದಾರೆ. ಆಗಲೇ ಜೂನಿಗೆ ಬಂದ್ವಿ, ನಾವು ಮೇ ಎಂಡಿಗೆ ಬಂದಿದ್ದೀವಿ. ಹೀಗಾಗಿ ಇರೋ ಸಮಯದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಅಗ್ರೆಸಿವ್ ಆಗಿ ಈತ ಕೆಲಸ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು ಮತ್ತು ಅವರ ವಿಚಾರಧಾರೆ ಆಗಿತ್ತು. ಇವರು ಈ ರೀತಿ ಇಡೀ ಜಗತ್ತಿನಲ್ಲಿ ಒಂದು ಹೊಸ ಶಕೆಯನ್ನು ಪ್ರಾರಂಭ ಮಾಡ್ತಾರೆ. ಆದರೆ ಆಗಿದ್ದೇನು, ಯಾವಾಗ ಭಾರತ ಈ ರೀತಿಯಾದಂಥ ದಾಳಿಯನ್ನು ಮಾಡುತ್ತೋ ಅದು ನಿದ್ದಿಗೆಡಿಸುತ್ತೆ ಡೊನಾಲ್ಡ್ ಟ್ರಂಪ್ಗೆ. ತನ್ನ ಅಸ್ತಿತ್ವ ಏನಾಗಿ ಹೋಯಿತು. ಭಾರತ ಕೇವಲ ಆರ್ಥಿಕವಾಗಿ ನಾಗಾಲೋಟದಲ್ಲಿರೋದು ಅಷ್ಟೇ ಅಲ್ಲ, ಜಗತ್ತಿನ ಇತರ ಎಲ್ಲ ಮುಂದುವರಿದ ರಾಷ್ಟ್ರಗಳಿಗಿಂತ ಅತ್ಯಂತ ಬಲಾಢ್ಯವಾದಂಥ ಸೇನೆಯನ್ನು ಹೊಂದಿದೆ. ಇದು ಸ್ವತಃ ಡೊನಾಲ್ಡ್ ಟ್ರಂಪ್ ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲ ಪಾಶ್ಚಿಮಾತ್ಯ ರಾಷ್ಟ್ರಗಳ ಕಣ್ಣನ್ನು ಕೆಂಪಾಗಿಸುತ್ತೆ. ಆವಾಗ ಡೊನಾಲ್ಡ್ ಟ್ರಂಪ್ ಹೇಗಾದರೂ ಮಾಡಿ ಇದರಿಂದ ಲಾಭವನ್ನು ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾರೆ. ನಾನೇ ಯುದ್ಧ ವಿರಾಮವನ್ನು ಘೋಷಿಸಿದೆ, ನನ್ನಿಂದಾಗಿಯೇ ಇದು ನಿಂತು ಅಂತಾರೆ. ಅಷ್ಟೇ ಅಲ್ಲ, ಭಾರತವನ್ನು ಡೌನ್ಗ್ರೇಡ್ ಮಾಡುವ ಪ್ರಯತ್ನ ಮಾಡ್ತಾರೆ. ಹೆಂಗೆ ಅಂದರೆ, ಭಾರತ ಮತ್ತು ಪಾಕಿಸ್ತಾನ ಇಬ್ಬರು ವಿವೇಕಶೀಲ ರಾಷ್ಟ್ರಗಳು ಅಂತ ಹೇಳ್ತಾರೆ. ಎಲ್ಲಿಯ ಭಾರತ, ಎಲ್ಲಿಯ ಪಾಕಿಸ್ತಾನ? ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ, ಇವರಿಬ್ಬರ ಮಧ್ಯೆ ಬಾಂಧವ್ಯ ಸರಿ ಆಗಬೇಕು ಅಂತಂದರೆ ಭಾರತ ಮತ್ತು ಪಾಕಿಸ್ತಾನ ಒಟ್ಟಿಗೆ ಡಿನ್ನರ್ ಮಾಡಬೇಕು ಅಂತ ಹೇಳ್ತಾರೆ. ಎಂದೂ ಸಾಧ್ಯವೇ ಆಗಲಾರದಂಥ, ನರೇಂದ್ರ ಮೋದಿ ಕಾಲದಲ್ಲಂತೂ ಸಾಧ್ಯವೇ ಇಲ್ಲ. ಗಾಂಧಿ ಪರಿವಾರ ಇದ್ದಾಗ ಮಾಡ್ಕೋಬಹುದೇನೋ ಅದು ಗೊತ್ತಿಲ್ಲ, ಏಕೆಂದರೆ ಅವ್ರ ಕುರಿತಾದಂಥ ಬೇಕಾದ ಸಂಚಿಕೆಯನ್ನು ನಾವು ಮಾಡಿದ್ದೇವೆ. ಇಬ್ಬರು ಕೂತು ಊಟ ಮಾಡಬೇಕು ಅಂತ ಹೇಳ್ತಾರೆ. ಇವರು ಅಮೇರಿಕ
ರಷ್ಯಾದ ಅಧ್ಯಕ್ಷನ ಜೊತೆ ಕೂತ್ಕೊಂಡು ಊಟ ಮಾಡ್ತಾರಾ ಈಗ? ಸಾಧ್ಯ ಇಲ್ಲ. ಚೈನಾದ ಜೊತೆ ಕೂತ್ಕೊಂಡು ಊಟ ಮಾಡ್ತಾರಾ? ಆಗಲ್ಲ. ಆತನನ್ನು ಹುಚ್ಚ ಅಂತ ಹೇಳಿದ್ದಾರೆ ವ್ಲಾದಿಮಿರ್ ಪುಟಿನನ್ನು. ನಿನ್ನೆ ಡೊನಾಲ್ಡ್ ಟ್ರಂಪು ಆತ ಹುಚ್ಚ, ತಲೆ ತಿರುಕ ಅವನು ಅಂತ ಹೇಳಿದ್ದಾರೆ. ಚೈನಾವನ್ನು ಹೇಗಾದರೂ ಬಗ್ಗ ಬಡಿಬೇಕು ಅಂತ ಭಾರತವನ್ನು ಇಟ್ಕೊಂಡು ಆಟ ಆಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಭಾರತವನ್ನು ಬಗ್ಗ ಬಡಿಬೇಕು ಅಂತ ಪಾಕಿಸ್ತಾನ ಇಟ್ಕೊಂಡು ಆಟ ಆಡ್ತಾರೆ. ನೋಡಿ ದಾಳಿಗಳು ಹೇಗೆ ಕೆಲಸ ಮಾಡ್ತಾರೆ. ಕೊನೆಗೆ ಯಾವಾಗ ಯುದ್ಧ ವಿರಾಮವನ್ನು ನಾನೇ ಘೋಷಿಸಿದ್ದೇನೆ ಅಂತ ಹೇಳೋದ್ರಿಂದ ಲಾಭವನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾರೋ, ಅದಕ್ಕೆ ಭಾರತ ಸೊಪ್ಪು ಹಾಕದೇ ಇರೋ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಮಾರ ದಿವಸ ತಮ್ಮ ಮಾತನ್ನು ಉಲ್ಟಾ ಹೊಡಿತಾರೆ. ಇಲ್ಲ, ನಾನು ಮಧ್ಯಸ್ಥಿಕೆಯನ್ನು ವಹಿಸಿಲ್ಲ, ನಾನು ಅವರಿಗೆ ಸಲಹೆಯನ್ನು ಕೊಟ್ಟಿದ್ದೆ, ಅವರಿಬ್ಬರ ಜೊತೆ ಎಷ್ಟು ಬೇಕಾದ್ರೂ ಟ್ರೇಡ್ ಮಾಡಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ದೆ ನಾನು. ಅದರಿಂದ ಮತ್ತೆ ಮಿಸ್ಫೈರ್ ಆಗತ್ತೆ. ನೋಡಿ ಸುಳ್ಳು ಹೇಳ್ಬಿಟ್ಟ ಈ ಮನುಷ್ಯ ಅಂತ ಮಾರ ದಿವಸ ಜಗತ್ತಿನಲ್ಲಿ ಎಲ್ಲ ಪತ್ರಿಕೆಗಳಿಗೆ ಪಬ್ಲಿಷ್ ಆಗುತ್ತೆ. ಕೇವಲ ಭಾರತಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ. ಕಾಂಗ್ರೆಸ್ ಮಾತ್ರ ಇದನ್ನು ಎನ್ಕ್ಯಾಶ್ ಮಾಡಿದ್ದಲ್ಲ. ವಾಷಿಂಗ್ಟನ್ ಪೋಸ್ಟು, ನ್ಯೂಯಾರ್ಕ್ ಟೈಮ್ಸು, ಗ್ಲೋಬಲ್ ಟೈಮ್ಸು ಎಲ್ಲದರಲ್ಲಿ ಪಬ್ಲಿಷ್ ಆಗುತ್ತೆ. ಅದಾದ್ಮೇಲೆ ಮತ್ತೆ ಮಾರ ದಿವಸ ಹೇಳ್ತಾರೆ ಇಲ್ಲ ನಾನೇ ಮಧ್ಯಸ್ಥಿಕೆ ಮಾಡಿದ್ದು ಅಂತ. ಇಲ್ಲಿವರೆಗೂ ಅದಕ್ಕೆ ಹೇಳಿದ್ದು ನಾನು, ಮಳೆ ನಿಂತರೂ ಕೂಡ ಮಳೆ ಹನಿ ನಿಲ್ಲುವುದಿಲ್ಲ ಅಂತ ಹೇಳಿದ್ದು ಅದೇ ಕಾರಣಕ್ಕೆ. ಆಪರೇಷನ್ ಸಿಂಧೂರ್ ಕೇವಲ ಯಾವುದೋ ಬಾಲಾಕೋಟ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಆಗಲಿಲ್ಲ, ಉರಿಯ ಸರ್ಜಿಕಲ್ ಸ್ಟ್ರೈಕ್ ಆಗಲಿಲ್ಲ. ಇದು ಇತಿಹಾಸದಲ್ಲಿ ಭಾರತದ ಸ್ಥಿತಿಗತಿಯನ್ನು ದಾಖಲೆ ಮೈಲಿಗಲ್ಲನ್ನು ಬರೆದಂಥ ವಿಷಯ ಆಯಿತು. ಯುದ್ಧ ವಿರಾಮ ಘೋಷಿಸಿದ್ದು ಸರಿನೋ ತಪ್ಪೋ, ಸಮರ್ಥನೀಯವೋ ಅಲ್ವೋ, ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯ ವ್ಯತ್ಯಾಸ ಇರುತ್ತೆ, ಅದು ಬೇರೆ ವಿಚಾರ. ಆದರೆ ಒಂದು ರಾಷ್ಟ್ರವಾಗಿ ಹೇಗೆ ಭಾರತ ಹೊರಹೊಮ್ತಾ ಇದೆ, ಹೇಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ನಿದ್ದೆಗೆಡಿಸ್ಕೊಂಡು ಕೂತಿದ್ದಾವೆ, ಹೇಗೆ ಭಾರತದತ್ತ ದಿಟ್ಟಿಸ್ತಾ ಇದ್ದಾವೆ, ಹೇಗೆ ಚೈನಾ ಕೂಡ ಉಸಿರೆತ್ತಲಾರದ ಹಾಗೆ ಸೈಲೆಂಟ್ ಆಗಿದೆ ಅಂತ ನೋಡಿದರೆ ನರೇಂದ್ರ ಮೋದಿಯವರ 11 ವರ್ಷಗಳು ಸಾರ್ಥಕ ಅಂತ ನಿಮ್ಗೆ ಅನಿಸೋದಿಲ್ವಾ? ಕಮೆಂಟ್ ಮಾಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.